ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ನ ನೋಡಿದ್ವಿ ಯೂಸಿಂಗ್ ದ ಫಸ್ಟ್ ಡಿರವೇಟಿವ್ ಟೆಸ್ಟ್ ಮತ್ತು ಸೆಕೆಂಡ್ ಡಿರವೇಟಿವ್ ಟೆಸ್ಟ್ ಯೂಸ್ ಮಾಡಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಉಳಿದ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ಡಿಸ್ಕಸ್ ಮಾಡೋಣ. ಅದರಲ್ಲಿ ಪ್ರೂವ್ ದಟ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಡು ನಾಟ್ ಹ್ಯಾವ್ ಎನಿ ಮ್ಯಾಕ್ಸಿಮಾ ಆರ್ ಮಿನಿಮಾ. ಸೊ ಇದನ್ನು ಪ್ರೂವ್ ಮಾಡೋಕ್ಕೆ ಒಂದೇ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳೋಣ. If the function is monotonic and defined in the open interval, monotonic ಆಗಿದ್ದು ಓಪನ್ ಇಂಟರ್ವಲ್ ಅಲ್ಲಿ ಡಿಫೈನ್ ಆಗಿದ್ರೆ then it don't have any maxima or minima. ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. f of x is equal to e power x ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ f of x is equal to e power x. This function is defined on real number set. Real number set is nothing but open interval minus infinity to plus infinity. ಸೊ ಇಟ್ ಇಸ್ ಡಿಫೈನ್ಡ್ ಇನ್ ದ ಓಪನ್ ಇಂಟರ್ವಲ್. ಈಗ ನಾವೇನು ಚೆಕ್ ಮಾಡಬೇಕು, ಇದು ಇನ್ಕ್ರೀಸಿಂಗ್ ಫಂಕ್ಷನ್ ಅಥವಾ ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತಾ ಚೆಕ್ ಮಾಡಬೇಕು. ದೆನ್ ಇಟ್ ವಿಲ್ ಬಿ ಮೊನೊಟಾನಿಕ್. ಮೊನೊಟಾನಿಕ್ ಆಯಿತು ಅಂದರೆ ಇದು ಮ್ಯಾಕ್ಸಿಮಮ್ಮು ಎಕ್ಸಿಸ್ಟ್ ಆಗಲ್ಲ, ಮಿನಿಮಮ್ಮು ಎಕ್ಸಿಸ್ಟ್ ಆಗಲ್ಲ. ಲೆಟ್ ಅಸ್ ಫೈಂಡ್ ದ ಡಿರವೇಟಿವ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಇ ಪವರ್ ಎಕ್ಸೇ ಬರುತ್ತೆ. ನಮಗೆ ಗೊತ್ತಿದೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಆಲ್ವೇಸ್ ಪಾಸಿಟಿವ್, ಝೀರೋನೂ ಬರಲ್ಲ. ದ ರೇಂಜ್ ಆಫ್ ದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಓಪನ್ ಇಂಟರ್ವಲ್ 0 to infinity. So therefore we don't have any value, negative value no barala, 0 no barala, which means it is strictly increasing. So therefore f is strictly increasing, so it is monotonic and defined in the open interval and defined in open interval minus infinity to plus infinity. Therefore what we can conclude, f don't have maxima or minima. So last videos alli discuss madidda, if the function defined in the open interval and it is monotonic, then it don't have any maxima or minima. So therefore this is monotonic, strictly increasing agutte, so it don't have any maxima or minima. ಅದೇ ತರ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ಇದು ಲಾಗ್ ಎಕ್ಸ್ ಎಲ್ಲಿ ಡಿಫೈನ್ ಆಗಿದೆ, ವಿ ನೋ ದಟ್ ಲಾಗ್ ಈಸ್ ಡಿಫೈನ್ಡ್ ಓನ್ಲಿ ಫಾರ್ ಪಾಸಿಟಿವ್ ರಿಯಲ್. ಓಪನ್ ಇಂಟರ್ವಲ್ 0 to infinity, ಝೀರೋಗೂ ಡಿಫೈನ್ ಆಗಿಲ್ಲ. ಓಪನ್ ಇಂಟರ್ವಲ್ 0 to infinity ನಮಗೆ ಗೊತ್ತಿದೆ. ಡಿರವೇಟಿವ್ ಫೈಂಡ್ ಔಟ್ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 1 by x. x belongs to open interval 0 to infinity ಅಂದ್ರೆ ಡಿನಾಮಿನೇಟರ್ ಕೂಡ ಪಾಸಿಟಿವ್ ಆಗ್ತಾ ಇದೆ, which will be always greater than 0 in the interval 0 to infinity, in open interval 0 to infinity. So therefore in the domain of definition, f is strictly increasing, and defined in ಯಾವ interval ಅಲ್ಲಿ, open interval 0 to infinity. So it is defined in the open interval and it is monotonic. So therefore f don't have maxima or minima. Very simple. Similarly we have one more function, f of x is equal to x cube plus 3x square plus x plus 1. ಇದನ್ನ ಹೇಗೆ ಪ್ರೂವ್ ಮಾಡೋದು, ಎಫ್ ಡ್ಯಾಶ್ ಎಕ್ಸ್ ಫೈಂಡ್ ಔಟ್ ಮಾಡಿ. ಎಫ್ ಆಫ್ ಎಕ್ಸ್ ಈಸ್ ಗಿವನ್ ಬೈ ದಿಸ್. ಎಫ್ ಡ್ಯಾಶ್ ಎಕ್ಸ್ ಡಿರವೇಟಿವ್ ಏನಾಗುತ್ತೆ, 3x square plus 2x plus 1. ಇದು ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಸೊ ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಫಾರ್ ಆಲ್ ರಿಯಲ್. x belongs to r, ಡಿಫೈನ್ಡ್ ಫಾರ್ ಆಲ್ ರಿಯಲ್ ಅಂದರೆ ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಈಗ ನಾವೇನು ಚೆಕ್ ಮಾಡಬೇಕು, ಇಲ್ಲಿ ನಾವು ಒಂದು ಪ್ರಾಪರ್ಟೀಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಗೊತ್ತಿದೆ. ಏನು, ಇಫ್ ವಿ ಹ್ಯಾವ್ ನೋ ರೂಟ್ಸ್ ಫಾರ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ರೂಟ್ಸ್ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ದೆನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಇತ್ತು ಅಂದರೆ ಯು ವಿಲ್ ಗೆಟ್ ದ ಅಪ್ವರ್ಡ್ ಪ್ಯಾರಾಬೋಲಾ. ಆ್ಯಂಡ್ ಇಫ್ ಇಟ್ ಡೋಂಟ್ ಹ್ಯಾವ್ ಎನಿ ರೂಟ್ಸ್ then it will be upwards always positive ಬರುತ್ತೆ. ಸಪೋಸ್ ಇಫ್ ಇಟ್ ಹ್ಯಾಸ್ ದ ರೂಟ್ ಇತ್ತು ಅಂತ ಅನ್ಕೊಳ್ಳಿ, ಹಿಂಗೆ ರೂಟ್ ಬಂತು ಅಂತ ಅನ್ಕೊಳ್ಳಿ. ರೂಟ್ ಇತ್ತು ಅಂದ್ರೆ ಎಕ್ಸ್ ಆಕ್ಸಿಸ್ ನ ಇಂಟರ್ಸೆಕ್ಟ್ ಮಾಡುತ್ತೆ. So therefore
ಇಲ್ಲಿ ಮೇಲಕ್ಕೆ ಪಾಸಿಟಿವ್, ಕೆಳಕ್ಕೆ ನೆಗೆಟಿವ್ ಬರುತ್ತೆ, ಬಿಕಾಸ್ ಇಟ್ ಇಸ್ ನೆಗೆಟಿವ್. ವೈ ನೆಗೆಟಿವ್? ಯು ವಿಲ್ ಗೆಟ್ ನೆಗೆಟಿವ್ ವ್ಯಾಲ್ಯೂಸ್ ಹಿಯರ್. ಸೊ ದೇರ್ ಫೋರ್ ವಾಟ್ ವಿ ಕ್ಯಾನ್ ಅಬ್ಸರ್ವ್, ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಪಾಸಿಟಿವ್ ಆಗಬೇಕು ಅಂದರೆ ನಮಗೇನು ಈ ಕೇಸ್ ಬರಬೇಕು, ವಿಚ್ ಮೀನ್ಸ್ ವಿ ಶುಡ್ ನಾಟ್ ಹ್ಯಾವ್ ಎನಿ ರಿಯಲ್ ರೂಟ್ಸ್. ಆಲ್ವೇಸ್ ಪಾಸಿಟಿವ್ ಬರಬೇಕು ಅಂದರೆ ಬರುತ್ತಾ ಚೆಕ್ ಮಾಡೋಣ. ಸಪೋಸ್ ಇಫ್ ವಿ ಕನ್ಸಿಡರ್ ದ ಡಿಸ್ಕ್ರಿಮಿನೆಂಟ್ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಏನಾಗುತ್ತೆ ನೋಡಿ ಇಲ್ಲಿ. ಇಫ್ ದ ಡಿಸ್ಕ್ರಿಮಿನೆಂಟ್ ಈಸ್ ಲೆಸ್ ದ್ಯಾನ್ 0, ವಿ ನೋ ದಟ್ ಇಟ್ ಡೋಂಟ್ ಹ್ಯಾವ್ ಎನಿ ರಿಯಲ್ ರೂಟ್ಸ್. ಸೊ ಈ ಡಿಸ್ಕ್ರಿಮಿನೆಂಟ್ ಬಿ ಸ್ಕ್ವೇರ್ ಅಂದರೆ 4 minus 4ac, 4 into 1 into 3, 12. So it is minus 8 less than 0. Discriminant is less than 0. Therefore, f dash x don't have any real root. Which means what? The coefficient of x square is positive. A is equal to 3, which is greater than 0. And d is less than 0. ಈ ಕೇಸು upward parabola and we don't have any real root. Therefore f dash x is always greater than 0. ಪಾಸಿಟಿವ್ ಬರುತ್ತೆ. y axis ಮೇಲೆ ಪಾಸಿಟಿವ್ y axis ಕಡೆಗೆ ಸೊಲ್ಯೂಷನ್ ಬರುತ್ತೆ. So therefore f dash x is always greater than 0. f is increasing and defined in open interval minus infinity to plus infinity. F is monotonic and defined in open interval. Therefore, F don't have maxima or minima. That's all. Right. So don't get confused. B square minus 4ac ನಾವು ಡಿರೈವೇಟಿವ್ ತಗೊಂತಾ ಇರೋದು. ಡಿರೈವೇಟಿವ್ ಈಸ್ ಪ್ಯಾರಾಬೋಲಿಕ್ ಕರ್ವ್. ಇದು ಪ್ಯಾರಾಬೋಲಿಕ್ ಕರ್ವ್ ಅಲ್ಲ. ಆಮೇಲೆ ಪ್ಯಾರಾಬೋಲಿಕ್ ಕರ್ವ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಡಿಕ್ರೀಸಿಂಗ್ ಆಗ್ತಾ ಇದೆ, ಇನ್ಕ್ರೀಸಿಂಗ್ ಆಗ್ತದೆ, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಪ್ಯಾರಾಬೋಲಿಕ್ ಕರ್ವ್ ಯು ವಿಲ್ ಗೆಟ್ ಫಾರ್ ಡಿರೈವೇಟಿವ್, ದಟ್ ಈಸ್ ಪಾಸಿಟಿವ್ ಆಲ್ವೇಸ್. ಪಾಸಿಟಿವ್ ವ್ಯಾಲ್ಯೂನೇ ಸಿಗ್ತಾ ಇದೆ. ದೇರ್ ಫೋರ್ ಡಿರೈವೇಟಿವ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್, ಆಲ್ವೇಸ್ ಗ್ರೇಟರ್ ದ್ಯಾನ್ 0. ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್. ಈ ಫಂಕ್ಷನ್ x³ + x² + x+1 ಏನು ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್. ಸೊ ಇಟ್ ಈಸ್ ಮೊನೊಟಾನಿಕ್, ಹೆನ್ಸ್ ಇಟ್ ಡೋಂಟ್ ಹ್ಯಾವ್ ಎನಿ maxima or minima. Right. Next, for all real values of x, the minimum value of 1 minus x plus x² by 1 plus x plus x² is MCQ. Options ಏನು ಕೊಟ್ಟಿದ್ದಾರೆ, 0, 1, 3, 1/3 ಅಂತ ಕೊಟ್ಟಿದ್ದಾರೆ. ಸೊ ಆಸ್ ಯೂಶುವಲ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಕೊಟ್ಟಿರೋ ಫಂಕ್ಷನ್ನ 1 minus x plus x² ಡಿವೈಡ್ ಬೈ 1 plus x plus x². ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಕ್ವಶನ್ ಟೂಲ್ ಅಪ್ಲೈ ಮಾಡೋಣ. 1 plus x plus x² into derivative of this 1 ಗೆ 0, so minus 1 plus 2x minus 1 minus x plus x² into derivative of denominator is 1 plus 2x whole divided by 1 plus x plus x² ಇದಕ್ಕೆ ಹೋಲ್ ಸ್ಕ್ವೇರ್. ಈಗ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋಣ. -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 minus x minus x² ಪ್ಲಸ್ 2x ಇಂದ ಮಲ್ಟಿಪ್ಲೈ ಮಾಡಿದ್ರೆ 2x plus 2x² plus 2x³ ಮೈನಸ್ ಇದೆ. ಸೊ ಮೈನಸ್ 1 into -1 -1, 1 into minus plus x, so that is plus x. 1 into minus plus x, 1 into minus 1 into x² minus x² plus then plus into minus ಬರುತ್ತೆ. ಸೊ minus 2x minus into plus into minus, so you will get plus 2x² then again minus 2x³ whole divided by 1 plus x² whole square ಬರುತ್ತೆ. ಈಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಜೊತೆ ಕ್ಯಾನ್ಸಲ್ ಆಯಿತು, ಪ್ಲಸ್ 2x minus 2x ಜೊತೆ ಕ್ಯಾನ್ಸಲ್ ಆಯಿತು, 2x³ minus 2x³ ಜೊತೆ ಕ್ಯಾನ್ಸಲ್ ಆಯಿತು. ಉಳಿಯೋದೇನು ಬರುತ್ತೆ ನೋಡಿ, -1 -2 ಬರುತ್ತೆ. ದೆನ್ minus x² minus 2x² plus 2x² ಕ್ಯಾನ್ಸಲ್ ಆಯಿತು. ಯು ವಿಲ್ ಗೆಟ್ plus 1 2x² divided by
1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಇದು ಎಫ್ ಡ್ಯಾಶ್ ಆಫ್ ಎಕ್ಸ್. ವಿ ಕ್ಯಾನ್ ಟೇಕ್ ದಿಸ್ ಆಸ್ 2 ಕಾಮನ್ ತೆಗೆದ್ರೆ ವಿ ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ದಟ್ ಕ್ಯಾನ್ ಆಲ್ಸೋ ಬಿ ಟೇಕನ್ ಆಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಫ್ಯಾಕ್ಟರೈಸ್ ಮಾಡೋಣ, 2 ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಅದಕ್ಕೆ ಹೋಲ್ ಸ್ಕ್ವೇರ್. ಈಗ ನಾವು ಫಾರ್ ಕ್ರಿಟಿಕಲ್ ಪಾಯಿಂಟ್ ಎಫ್ ಡ್ಯಾಶ್ ಎಕ್ಸ್ 0 ಆಗಬೇಕು. ಸೊ therefore what we will get, this implies denominator this term ಇನ್ಫಿನಿಟಿ ಆಗಕ್ಕೆ ಚಾನ್ಸ್ ಇಲ್ಲ. ಇನ್ಫಿನಿಟಿ ಆದಾಗ ಮಾತ್ರ ಹೋಲ್ ಟರ್ಮ್ 0 ಬರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಇಟ್, ಯು ವಿಲ್ ಗೆಟ್ 0. ರಿಮೈನಿಂಗ್ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು 1 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು -1 ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಆರ್ ಎಕ್ಸ್ ಇಸ್ ಈಕ್ವಲ್ ಟು -1. ದೀಸ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್ ವಿ ಗಾಟ್. ಈಗ ಸೆಕೆಂಡ್ ಡಿರವೇಟಿವ್ ಟೆಸ್ಟ್ ಯೂಸ್ ಮಾಡಬೇಕು ಅಂದರೆ ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಿ ಸೆಕೆಂಡ್ ಆರ್ಡರ್ ಡಿರವೇಟಿವ್ ಫೈಂಡ್ ಔಟ್ ಮಾಡಬೇಕು. ಅದು ತುಂಬ ಸ್ವಲ್ಪ ಕಷ್ಟದ ಕೆಲಸ. ಯಾಕೆ, ನ್ಯೂಮರೇಟ್ರಲ್ಲಿ ಪ್ರಾಡಕ್ಟ್ ಇದೆ, ಡಿನಾಮಿನೇಟ್ರಲ್ಲಿ ಹೋಲ್ ಸ್ಕ್ವೇರ್ ಟರ್ಮ್ ಇದೆ. ಸೊ ದೇರ್ಫೋರ್ ಚೈನ್ ರೂಲ್, ಕೋಶಂಟ್ ರೂಲ್ ಮತ್ತು ಪ್ರಾಡಕ್ಟ್ ರೂಲ್ ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡಬೇಕು, ಬಿಕಮ್ಸ್ ವೆರಿ ಲೆಂತಿ. ಅದಕ್ಕೆ ಲೆಟ್ ಅಸ್ ಯೂಸ್ ದ ಫಸ್ಟ್ ಡಿರವೇಟಿವ್ ಇಟ್ ಸೆಲ್ಫ್. ಏನು, ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1 ಯಾವ ತರ ತಗೊಳ್ಳೋಣ, ಟು ದ ಲೆಫ್ಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -1. ಎಕ್ಸ್ ಇಸ್ ಈಕ್ವಲ್ ಟು -1 ಗೇನ್ ಎಡಗಡೆಗೆ ಅಂದ್ರೆ ದಟ್ ಮೀನ್ಸ್ ವಾಟ್, ಟು ದ ಲೆಫ್ಟ್ ಮೀನ್ಸ್ ಲೆಸ್ ದ್ಯಾನ್ -1. ಲೆಸ್ ದ್ಯಾನ್ -1, ಸಪೋಸ್ ಲೆಟ್ ಮಿ ಗಿವ್ ಲೆಸ್ ದ್ಯಾನ್ -1 ಅಂದ್ರೆ -1.1 -1.2 ಆ ತರ ವ್ಯಾಲ್ಯೂಸ್ ಕೊಡೋಣ. 1.1 ಗಿನ್ನ ಕಮ್ಮಿ -1.1 ಹಾಕಿದ್ರೆ ದಿಸ್ ವಿಲ್ ಬಿ ನೆಗೆಟಿವ್ and this will also be negative. ಯಾಕೆ, -1.1 plus 1 -0.1 ಬರುತ್ತೆ. Minus into minus all together you will get derivative greater than 0. To the right of x is equal to -1, right ಏನಾಗುತ್ತೆ, if you substitute greater than -1 ಅಂದ್ರೆ -0.9, -0.9 ಹಾಕಿದ್ರೆ ಇದು ನೆಗೆಟಿವ್, -0.9 -1 ಅಂದ್ರೆ -1.9, -0.9 plus 1 ಅಂದ್ರೆ ಇದು ಪಾಸಿಟಿವ್ 0.1. ಸೊ ಮೈನಸ್ ಇಂಟು ಪ್ಲಸ್ ಯು ವಿಲ್ ಗೆಟ್ ಮೈನಸ್. ಎಫ್ ಡ್ಯಾಶ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂದ್ರೆ ಟು ದ ಲೆಫ್ಟ್ ಇನ್ಕ್ರೀಸಿಂಗ್, ಟು ದ ರೈಟ್ ಡಿಕ್ರೀಸಿಂಗ್. ಸೊ ದಿಸ್ ವಿಲ್ ಬಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಸೊ therefore x is equal to 1 is a point of maxima. ನಮ್ಗೆ ಅದೆಲ್ಲ ಬೇಕಾಗಿರೋದು. ವಿ ನೀಡ್ ವೇರ್ ಇಟ್ ವಿಲ್ ಬಿಕಮ್ ಮಿನಿಮಮ್. ಅಟ್ ಎಕ್ಸ್ ಇಸ್ ಈಕ್ವಲ್ ಟು +1. +1 ಏನಾಗುತ್ತೆ, ಟು ದ ಲೆಫ್ಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 +1, 1 ಗಿನ್ನ ಕಮ್ಮಿ. 0.9 ಹಾಕಿದ್ರೆ ಇದು ನೆಗೆಟಿವ್, ಇದು ಪಾಸಿಟಿವ್. ಸೊ therefore ಎಫ್ ಡ್ಯಾಶ್ ಎಕ್ಸ್ ವಿಲ್ ಬಿ ಲೆಸ್ ದ್ಯಾನ್ 0 ಟು ದ ಲೆಫ್ಟ್. ಟು ದ ರೈಟ್ ಆಫ್ x is equal to 1. ರೈಟ್ ಅಂದ್ರೆ 1.1 ಕೊಡಿ. 1.1 -1 ಅಂದ್ರೆ 0.1 ಪಾಸಿಟಿವ್, ಇದು ಪಾಸಿಟಿವ್. ಸೊ ಯು ವಿಲ್ ಗೆಟ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಸೊ ದಟ್ ಮೀನ್ಸ್ ಡಿಕ್ರೀಸಿಂಗ್ ಅಂಡ್ ಇನ್ಕ್ರೀಸಿಂಗ್, ದಿಸ್ ವಿಲ್ ಬಿ ಪಾಯಿಂಟ್ ಆಫ್ ಮಿನಿಮಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಈಸ್ ಎ ಪಾಯಿಂಟ್ ಆಫ್ ಮಿನಿಮಾ. ಸೊ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ ಈಗ, ಎಫ್ ಮಿನಿಮಮ್, ಸಬ್ಸ್ಟಿಟ್ಯೂಟ್ x ಈಕ್ವಲ್ ಟು 1 ಇನ್ ದ ಗಿವನ್ ಫಂಕ್ಷನ್. ಗಿವನ್ ಫಂಕ್ಷನ್ ಏನು, 1 ಮೈನಸ್ ಎಕ್ಸ್, ದಟ್ ಈಸ್ 1 ಮೈನಸ್ 1 ಪ್ಲಸ್ 1. ಡಿನಾಮಿನೇಟ್ರಲ್ಲಿ 1 ಪ್ಲಸ್ 1 ಪ್ಲಸ್ 1. ಸೊ ದಟ್ ಈಸ್ ಯು ವಿಲ್ ಗೆಟ್ ಇಟ್ ಆಸ್ 1/3. ಸೊ 1/3 ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್. ನೆಕ್ಸ್ಟ್, show that the function given by f of x is equal to log x by x has the maximum at x equal to a. So this is a miscellaneous question, miscellaneous exercise ಅಲ್ಲಿ ಇದೆ. ಯಾವ ರೀತಿ ಪ್ರೂವ್ ಮಾಡಬೇಕು, ಫಸ್ಟ್ ಕನ್ಸಿಡರ್ ದ ಗಿವನ್ ಫಂಕ್ಷನ್ f of x is equal to log x by x. ಕ್ರಿಟಿಕಲ್ ಪಾಯಿಂಟ್ ಫೈಂಡ್ ಔಟ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ x is equal to ಅಪ್ಲೈ ದ ಕೋಶಂಟ್ ರೂಲ್. x into derivative of log x is 1 by x minus log x into derivative of x is 1 whole divided by
x square. So x cancel ಆಯಿತು. You will get 1 minus log x by x square. This is derivative f dash of x. Now ಅಬ್ಸರ್ವ್ ಮಾಡಿ ಲಾಗ್ ಎಕ್ಸ್ ಡಿಫೈನ್ ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಸೊ ದೆರ್ ಇಸ್ ನೋ ಚಾನ್ಸ್ ಆಫ್ ದಿಸ್ ಬಿಕಮ್ಸ್ 0. ಡಿನಾಮಿನೇಟರ್ 0 ಆಗಕ್ಕೆ ಚಾನ್ಸ್ ಇಲ್ಲ, ಯಾಕೆ ಲಾಗೇ ಡಿಫೈನ್ ಆಗಲ್ಲ 0 ಹಾಕಿದ್ರೆ. ಸೊ ದೇರ್ ಫಾರ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಇನ್ ದಿಸ್ ಫಂಕ್ಷನ್. ನಾವು ಬೇರೆ ಚಾನ್ಸಸ್ ಏನು, 0 ಆಗಿದ್ದಿದ್ರೆ ಡಿರೈವೇಟಿವ್ ನಾಟ್ ಡಿಫೈನ್ಡ್ ಕೇಸ್ ಬರೋದು. ಸೊ ಈಗ ಕ್ರಿಟಿಕಲ್ ಪಾಯಿಂಟ್ಗೆ ನಾಟ್ ಡಿಫೈನ್ಡ್ ಕೇಸ್ ಬರಲ್ಲ. Only we will get the critical point when the denominator is 0, that is derivative is 0. So for the critical point points f dash x is 0 anta tagolona, which means what, denominator 0 agak chance illa and therefore not defined case baralla. So numerator can be 0. 1 minus log x is equal to 0. So log x is 1. ನಮಗೆ ಗೊತ್ತಿದೆ ಏನು ಬೇಸ್ ಇಲ್ಲ ಅಂದರೆ ಇ ಅಂತ. ಅದು ಈಗ ಲಾಗರಿಥಮಿಕ್ ಈಕ್ವೇಷನ್ನ ಎಕ್ಸ್ಪೋನೆನ್ಷಿಯಲ್ ಈಕ್ವೇಷನ್ ಕನ್ವರ್ಟ್ ಮಾಡಿದ್ರೆ ದಿಸ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 1. ಸೊ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಇ ಈಸ್ ದ ಕ್ರಿಟಿಕಲ್ ಪಾಯಿಂಟ್ ಆಫ್ ದಿಸ್ ಫಂಕ್ಷನ್. ಸೊ ಈ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಆಗುತ್ತಾ ಮಿನಿಮಮ್ ಆಗುತ್ತಾ ಚೆಕ್ ಮಾಡೋಕ್ಕೆ ಲೆಟ್ ಅಸ್ ಯೂಸ್ ದ ಸೆಕೆಂಡ್ ಡಿರೈವೇಟಿವ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಏನಾಗುತ್ತೆ, ಲೆಟ್ ಅಸ್ ಫೈಂಡ್ ಇಟ್ ಔಟ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇದರಲ್ಲಿ ಇದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿನಾಮಿನೇಟರ್ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿರೈವೇಟಿವ್ ಆಫ್ 1 ಮೈನಸ್ ಲಾಗ್ ಎಕ್ಸ್ ಈಸ್ ಮೈನಸ್ 1 ಬೈ ಎಕ್ಸ್ ಮೈನಸ್ ನ್ಯೂಮರೇಟರ್ ದಟ್ ಈಸ್ 1 ಮೈನಸ್ ಲಾಗ್ ಎಕ್ಸ್ ಇಂಟು ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x ಹೋಲ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ ಹೋಲ್ ಸ್ಕ್ವೇರ್. ಅದನ್ನು ಸಿಂಪ್ಲಿಫೈ ಮಾಡಿ x ಸಿಗುತ್ತೆ. ಸೊ ಯು ಕ್ಯಾನ್ ಟೇಕ್ x ಕಾಮನ್ ಫ್ಯಾಕ್ಟರ್, ರಿಮೈನಿಂಗ್ ಏನು, ಯು ವಿಲ್ ಗೆಟ್ ಮೈನಸ್ 1 ಪ್ಲಸ್ 1, ಸಾರಿ ಮೈನಸ್ 1 ಪ್ಲಸ್ ಮೈನಸ್ 1 ಆಯಿತು. ದೆನ್ ಮೈನಸ್ 1 ಇಂಟು 2 ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪವರ್ 4. ಸೊ ಒಂದು ಎಕ್ಸ್ ಕ್ಯಾನ್ಸಲ್ ಮಾಡೋಣ. So what we will get, you will get it as 2 log x minus 3 divided by x cube anta barutte. This is f double dash of x. ನಮಗೆ ಗೊತ್ತಿದೆ log e is 1. log e, ಈ ವ್ಯಾಲ್ಯೂ is 1. So therefore ಈ ವ್ಯಾಲ್ಯೂ ಯೂಸ್ ಮಾಡಿಕೊಂಡ್ರೆ at x is equal to e ಫಂಕ್ಷನ್ ಏನಾಗುತ್ತೆ, f double dash of x 2 log e is 1 minus 3 divided by e cube. E value is some value in between 2 and 3 ಅಂದ್ರೆ ಪಾಸಿಟಿವ್. in between 2 and 3 some value 2.7 something ಬರುತ್ತೆ. so it is positive, denominator positive ಇದೆ. what about numerator 2 minus 3, it is minus 1 by e cube, it is less than 0. what it means, if the second derivative is less than 0 at the critical point, therefore f of x, that is f is maximum at x is equal to e. So that's what that's to prove, right? So it is maximum at x is equal to e because second derivative is less than 0. So our question ಅಲ್ಲಿ maximum value ಕೇಳಿಲ್ಲ, ಬೇಕಾದರೆ ಫೈಂಡ್ ಔಟ್ ಮಾಡ್ಕೊಬೋದು. ಹೇಗೆ ಫೈಂಡ್ ಔಟ್ ಮಾಡೋದು, ಸಬ್ಸ್ಟಿಟ್ಯೂಟ್ x equal to e in the given function. log e 1 ಆಗುತ್ತೆ. So 1 by e will be the maximum value. So f maximum if you want, ಅವ್ರು ಕೇಳಿಲ್ಲ ಬಟ್ ಫೈಂಡ್ ಔಟ್ ಮಾಡೋ ಹಂಗಿದ್ರೆ ಮಾಡ್ಬೋದು. you will get it as log e by e, that is nothing but 1 by e, which is the maximum value of this function. Next, one more miscellaneous question. Find the points at which the function f given by f of x is equal to x square x minus 2 whole power 4 into x plus 1 whole cube has local maxima, local minima and point of inflection. ಫೈಂಡ್ ಔಟ್ ಮಾಡಬೇಕು. ಫಸ್ಟು ಎಫ್ ಆಫ್ ಎಕ್ಸ್ನ ತಗೊಂಡು ಡಿಫರೆನ್ಷಿಯೇಟ್ ಮಾಡಿ, ಎಕ್ಸ್ ಮೈನಸ್ 2 ಹೋಲ್ ಪವರ್ 4 ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಕ್ಯೂಬ್. ಈಗ ಲಾಗ್ ಅಪ್ಲೈ ಮಾಡ್ಬೋಣ. ಸೊ ಲಾಗ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಸೊ ಲಾಗ್ ಎಮ್ ಪ್ಲಸ್ ಲಾಗ್ ಆಫ್ ಎಮ್ ಇಂಟು ಎನ್ ಇಸ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಎಮ್ ಹೋಲ್ ಪವರ್ 4ನ 4 ಲಾಗ್ ಎಮ್ ಅಂತ ಬರಿಬೋದು, ಎಮ್ ಪ್ಲೇಸಲ್ಲಿ ಎಕ್ಸ್ ಮೈನಸ್ 2 ಪ್ಲಸ್
ಇದನ್ನ 3 ಲಾಗ್ ಎಕ್ಸ್ ಪ್ಲಸ್ 1 ಅಂತ ಬರಿಬೋದು. ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡಿದ್ದೀವಿ. ಈಗ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, 1 ಬೈ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್, ವಿ ವಿಲ್ ಗೆಟ್ ಇಟ್ ಆಸ್ 4 by x plus 2, sorry x minus 2 plus 3 by x plus 1 ಆಗುತ್ತೆ. LCM ತಗೊಂಬಿಡಿ, you will get 1 by f of x into f dash of x, we will get it as 4 into x plus 1 plus 3 into x minus 2 whole divided by x minus 2 into x plus 1 ಬರುತ್ತೆ. ಸಿಂಪ್ಲಿಫೈ ಮಾಡೋಣ ಇದನ್ನ. ಸೊ ದಟ್ ವಿಲ್ ಗಿವ್ಸ್ us 4x plus 4 plus 3x minus 2 divided by, we will get x minus 2 into x plus 1. So that is 1 by f of x, 1 by f of x, f dash of x ನ f of x ಆ ಕಡೆ ಶಿಫ್ಟ್ ಮಾಡಿ ಇಂಟು ಏನಾಯ್ತು, 4x plus 3x ಅಂದರೆ 7x, 4 minus 2 it is plus 2 divided by x minus 2 into x plus 1 ಆಯಿತು. ಈಗ use f of x. What is f of x given? It is x minus 2 whole power 4 into x plus 1 whole cube into 7x plus 2 divided by x minus 2 into x plus 1. So 1 x minus 2 cancel ಮಾಡ್ಕೊಳ್ಳಿ, 1 x plus 1 cancel ಮಾಡ್ಕೊಳ್ಳಿ, you will get x minus 2 whole cube into x plus 1 whole square into 7x minus 2. So there are 3 critical points. You will get 1 for maximum, 1 for minimum and 1 for point of inflection. So ಏನು ಬರುತ್ತೆ ನೋಡೋಣ. For critical point, f dash of x is equal to 0. So you will get the critical points as either x is equal to 2 or x is equal to minus 1 or x is equal to 7x plus 2. 7x plus 2 equal to 0 ಆದರೆ x is minus 2 by 7 ಆಗುತ್ತೆ. Now x is equal to 2, x is equal to minus 1, x is equal to minus 2 by 7. ಇದನ್ನ ಸೆಕೆಂಡ್ ಡಿರೈವೇಟಿವ್ ಫೈಂಡ್ ಔಟ್ ಮಾಡೋಕ್ಕೆ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ, ಮತ್ತೆ ಲಾಗ್ ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಅದ್ರ ಬದಲು ಲೆಟ್ ಅಸ್ ಯೂಸ್ ದ ಫಸ್ಟ್ ಡಿರೈವೇಟಿವ್ ಟೆಸ್ಟ್. To the left of x is equal to 2 ಅಂದ್ರೆ slightly less than 2. Slightly less than 2 means less than 2 minus 2 ನೆಗೆಟಿವ್ ಬರುತ್ತೆ, ಹೋಲ್ ಕ್ಯೂಬ್ ಇದೆ ನೆಗೆಟಿವ್ ಬರುತ್ತೆ. ದಿಸ್ ಇಸ್ ಆಲ್ವೇಸ್ ಪಾಸಿಟಿವ್. ಸ್ಲೈಟ್ಲಿ ಲೆಸ್ ದ್ಯಾನ್ 2 ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಸ್ಲೈಟ್ಲಿ ಲೆಸ್ ದ್ಯಾನ್ 2 ಮೀನ್ಸ್ 1 ಪಾಯಿಂಟ್ ಸಮಥಿಂಗ್, 1.9 ಅಂತ ಕೊಟ್ರೆ ದಿಸ್ ವಿಲ್ ಬಿ ಅರೌಂಡ್ 3 point something, 4 point something ಎಷ್ಟೋ ಬರುತ್ತೆ. ಬಟ್ ಮೈನಸ್ ಸಾರಿ ದಿಸ್ ವಿಲ್ ಬಿ ನೆಗೆಟಿವ್, ಪಾಸಿಟಿವ್ ಪ್ಲಸ್ 2, ಪಾಸಿಟಿವ್ ಪ್ಲಸ್ 2 ಪಾಸಿಟಿವೇ ಬರುತ್ತೆ. ಸೊ ದೇರ್ ಫೋರ್ this will be positive, this will be positive, but this will be negative. So to the left of x is equal to 2, f dash x is less than 0. Then to the right of x is equal to 2, greater than 2 ಆಗದಾಗ ಇದು ಪಾಸಿಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್, f dash x is greater than 0. So decreasing and increasing, it is a point of minima. So therefore x is equal to 2 is a point of minima. So that is the point of minima. At x is equal to minus 1, to the left of x is equal to minus 1, less than minus 1 andre less than minus 1, this is negative. Less than minus 1, this is also less than minus 7 plus 2 minus 5 ಬರುತ್ತೆ. So less than minus 5, less than minus 3, both are negative. So minus into minus, this will become f dash x is greater than 0. To the right of x is equal to minus 1, to the right of x is equal to minus 1 ಅಂದ್ರೆ slightly greater than minus 1. Slightly greater than minus 1 ಅಂದ್ರೆ which is around minus
0.9. Anyhow, this is negative. Minus 0.9 ಅಂದರೆ 0 around 6.3. Minus 6.3 plus 2. Minus 4.3. Anyhow, negative. So negative into negative, this is also greater than 0. Which means what? The function that is derivative does not change its sign. So f dash x does not change its sign. What it means? Therefore, x is equal to minus 1 is a point of inflection. So where derivative does not change its sign, it is the point of inflection. Now, at x is equal to minus 2 by 7, to the left of x is equal to minus 2 by 7. Minus 2 by 7, it is around 0.2 something. Minus 0.2 something ಬರುತ್ತೆ. Minus 0.2 something to the left of that means minus 0.3. Minus 0.3 haki, this is negative. Minus 0.3 means minus 0.3 means minus 2.1 plus 2. So what we will get? This is to the left, which means this is negative. This is also negative. So minus into minus plus, you will get f dash x is greater than 0. Slightly less than this value. Minus 0.3 haki, minus 2.1 plus 2. Negative. This is also negative. Minus into minus plus ಆಯಿತು. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಸ್ಕ್ವೇರ್ ಇದೆ. ಅದೇ ತರ ಟು ದ ರೈಟ್ ಆಫ್ x is equal to minus 2 by 7. ರೈಟ್ ಅಂದ್ರೆ 0.2 ಗಿನ ಸ್ವಲ್ಪ ಜಾಸ್ತಿ. Minus 0.2 ಗಿನ ಸ್ವಲ್ಪ ಜಾಸ್ತಿ ಅಂದ್ರೆ what we can give? We can give minus 0.1. Minus 0.1 ಹಾಕಿದ್ರೆ ಇದು ನೆಗೆಟಿವ್. ಇದೇನಾಗುತ್ತೆ? Minus 0.7. Minus 0.7 plus 2 positive. Negative positive. Negative ಆಗುತ್ತೆ. f dash x is less than 0. So which means left side increasing, right side decreasing, it is a point of maxima. Therefore, x is equal to minus 2 by 7 is point of maxima. So that's what they asked to find. So x is equal to minus 2 by 7 is point of local maxima. Point of local minima is x is equal to 2 and point of inflection is x is equal to minus 1. We got all the 3 points. So ಈ ಒಂದು ವಿಡಿಯೋದಲ್ಲಿ how to find the maximum and minimum values, point of maximum, point of minima, ಮತ್ತೆ how to show the given function don't have any maximum or minima, ಅದ್ರ ಬಗ್ಗೆ ಇರತಕ್ಕಂಥ questions ನ ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಕೊಟ್ಟಾಗ ಮ್ಯಾಕ್ಸಿಮಮ್ ಮಿನಿಮಾ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅದನ್ನ ನೆಕ್ಸ್ಟ್ ವಿಡಿಯೋಸಿಂದ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.